ಇನ್ನು ರೇಣುಕಾಸ್ವಾಮಿ ಕೊಲೆ ಬಳಿಕ ಶರಣಾಗಲು ಒಪ್ಪಿದ್ದಂತ ಕಾರ್ತಿಕ್ ಕೊಲೆ ಕೇಸ್ನಲ್ಲಿ ಶರಣಾಗಲು ಒಪ್ಪಿದ್ದ ಕಾರ್ತಿಕ್ ಅಲಿಯಾಸ್ ಕಪ್ಪೆ. ಕಾರ್ತಿಕ್ನ ಮೊಬೈಲ್ ಫೋನ್ ಕಸಿದಂತ ದೀಪಕ್ ಫೋನ್ ಕಸಿದು ಶೆಡ್ನಲ್ಲಿ ಈ ದೀಪಕ್ ಬಚ್ಚಿಟ್ಟಿದ್ದ. ಕಾರ್ತಿಕ್ ಅಲಿಯಾಸ್ ಕಪ್ಪೆ ಏನಿದ್ದಾನೆ ಆತನ ಒಂದು ಮೊಬೈಲ್ ಅನ್ನ ದೀಪಕ್ ಕಸಿದು ಅದನ್ನ ಶೆಡ್ನಲ್ಲಿ ಬಚ್ಚಿಟ್ಟಿದ್ದ. ಮೊಬೈಲ್ ಬಚ್ಚಿಟ್ಟಿದ್ದ ವಿಚಾರ ಬಾಯ್ಬಿಟ್ಟ ದೀಪಕ್ ಪೊಲೀಸರು ಶೆಡ್ಗೆ ಹೋಗಿ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳು ಶರಣಾಗೋದಕ್ಕೆ ಹಣದ ಆಮಿಷವನ್ನು ಒಡ್ಡಿ ಒಪ್ಪಿಸಿದ್ದ ಆತ. ಕಾರ್ತಿಕ್, ನಿಖಿಲ್, ಕೇಶವ್ ಮೂರ್ತಿಗೆ ಹಣದ ಆಮಿಷವನ್ನು ನೀಡಲಾಗಿತ್ತು. ಆರೋಪಿಗಳು ಶರಣಾಗೋದಕ್ಕೆ ಈ ಒಂದು ಆಫರ್ ಅನ್ನು ನೀಡಲಾಗಿತ್ತು. ಕಾರ್ತಿಕ್, ನಿಖಿಲ್, ಕೇಶವ್ ಮೂರ್ತಿ ಹಣದ ಆಮಿಷ ನೀಡಿರೋದು. ಕೊಲೆ ನಡೆದಂತ ಶೆಡ್ನ ಉಸ್ತುವಾರಿಯಾಗಿದ್ದಂತ ದೀಪಕ್ ಇವರೆಲ್ಲ ಸೇರಿ ಘನ ಕಾರ್ಯಕ್ಕೆ ಎಲ್ಲ ತಮ್ಮದೇ ಆದಂತ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಒಬ್ಬ ಯಾರೋ ಬಡಕಲ ದೇಹದ ಆ ವ್ಯಕ್ತಿಯನ್ನ ಸಾಯಿಸೋದಕ್ಕೆ ಒಂದಿಷ್ಟು ಜನ 10-17 ಜನ ಅದಕ್ಕೊಂದಷ್ಟು ಜನ ಬಚಾವ್ ಮಾಡೋರಂತೆ ಅವ್ರನ್ನ. ಸೊ ಕೊಲೆ ಬಳಿಕ ಶರಣಾಗಲು ಒಪ್ಪಿದ್ದಂಥ ಕಾರ್ತಿಕ್, ಈ ದೀಪಕ್ ಅನ್ನೋನು ಈಗ ನೀವು ನೋಡ್ತಾ ಇದ್ರೆ A13 ಈತ ಶೆಡ್ನ ಇನ್ಚಾರ್ಜ್ ಆಗಿದ್ದ. ಸೊ ಈತ ಕಾರ್ತಿಕ್ನಿಂದ ಮೊಬೈಲನ್ನು ಕಸಿದು ನಂತರ ಅದನ್ನು ಶೆಡ್ನಲ್ಲಿ ಅಡಗಿಸಿಟ್ಟಿದ್ದ ಅಂತ ಕೂಡ ಗೊತ್ತಾಗಿದೆ. ಆ ಮೊಬೈಲನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಕೇಸ್ನಲ್ಲಿ ಹಲವಾರು ವಿಚಾರಗಳಂದರೆ ಈ ಭೀಕರ ಹತ್ಯೆ ಕೇಸ್ನಲ್ಲಿ ಪ್ರಕರಣದಲ್ಲಿ ಇದುವರೆಗೆ ವಶಪಡಿಸಿಕೊಂಡಿರುವಂಥ ವಸ್ತುಗಳ ಸಂಖ್ಯೆ 139. 28 ಸ್ಥಳಗಳಲ್ಲಿ ಹಾಜರಾಗಿದೆ. 139 ಸಾಕ್ಷಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ 11 ಸ್ಥಳಗಳಲ್ಲಿ ಹಾಜರಾಗಿದೆ. ದರ್ಶನ್ ಸೇರಿ ಎಲ್ಲ 17 ಆರೋಪಿಗಳ ನಿವಾಸ ಹಾಜರಾಗಿದೆ. ಎಲ್ಲರ ಮನೆಯನ್ನು ಕೂಡ ಚೆಕ್ ಮಾಡಿದ್ದಾರೆ. ಕಿಡ್ನ್ಯಾಪ್ ಮಾಡಿದ್ದ ಚಿತ್ರದುರ್ಗದ ಸ್ಥಳ, ಕೃತ್ಯ ನಡೆದಂಥ ಪಟ್ಟಣಗೆರೆ ಶೆಡ್, ಶವ ಬಿಸಾಡದ ಅಪಾರ್ಟ್ಮೆಂಟ್ ಸ್ಥಳ, ಮೊಬೈಲ್ ಎಸ್ತಿದ್ದಂಥ ಮೋರಿ ಇಲ್ಲೂ ಕೂಡ ಮಾಚಾರು ಮಾಡಲಾಗಿದೆ. ಪಾರ್ಟಿ ಮಾಡಿದ್ದ ರೆಸ್ಟೋರೆಂಟ್, ಹಾಗೇನೆ ಆರೋಪಿಗಳು ತಂಗಿದ್ದ ಹೋಟೆಲ್ ಇಲ್ಲೂ ಕೂಡ ಚೆಕ್ ಆಗಿದೆ. ಹಾಗೇನೆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್, ಗೋಲ್ಡನ್ ಜಿಮ್ ಇಲ್ಲಿ ಕೂಡ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಇದುವರೆಗೆ ಒಟ್ಟು 28 ಸ್ಥಳಗಳಲ್ಲಿ ಮಾಜರು ಮಾಡಲಾಗಿದೆ. ಈ ಕೇಸ್ನಲ್ಲಿ ಪೊಲೀಸರು ಮಾಡಿರುವಂಥ ಕೆಲಸ ಇದೆಯಲ್ಲ ನಿಜಕ್ಕೂ ಭಾಳ ತ್ವರಿತವಾಗಿದೆ. ಇನ್ ಡೀಟೇಲ್ ಹೋಗಿದ್ದಾರೆ, ಇನ್ ಡೆಪ್ತ್ ಹೋಗಿದ್ದಾರೆ. ಹಾಗೆ ಆರೋಪಿಗಳು ಧರಿಸಿದ್ದ ಬಟ್ಟೆ, ಕೃತ್ಯಕ್ಕೆ ಬಳಸಿದ್ದ ಲಾಠಿ, ಮರದ ಪೀಸ್, ರಿಪೀಸ್ಗಳು, ಆರೋಪಿಗಳು ತಂಗಿದ್ದ ಹೋಟೆಲ್ ಲೆಡ್ಜರ್ ಬುಕ್, CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡಲಾಗಿದೆ. ಶವ ಅಲ್ಲಿ ಬಳಸಿದ್ದಂಥ ಕಾರು, ಶವ ಬಿಸಾಡೋದಕ್ಕೆ ಆರೋಪಿಗಳು ಮೊಬೈಲ್ ಫೋನನ್ನು ಬಳಸಿದ್ರಲ್ಲ ಅದು ರೇಣುಕಾಸ್ವಾಮಿಯ ಚಿನ್ನಾಭರಣ, ಇದು ಕೂಡ ಅನಾಹುತ ಸಾಕ್ಷ್ಯ. ಇವರಿಗೆ ಹತ್ಯೆ ಸಂಬಂಧ 139 ವಸ್ತುಗಳನ್ನು ಈಗ ಕಲೆಕ್ಟ್ ಮಾಡಲಾಗಿದೆ. 28 ಸ್ಥಳಗಳಲ್ಲಿ ಮಾಚಾರು ಮಾಡಿದ್ದಾರೆ. ಇನ್ನು ದರ್ಶನ್ ಸೇರಿ 4ವರಿಗೆ ಯಾಕೆ ಹಾಕಿ ಕಸ್ಟಡಿ ಅಂತ A2 ದರ್ಶನ್, A9 ಧನರಾಜ್ ತನಿಖೆಗೆ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಿಲ್ಲ. A10 ವಿನಯ್, A14 ಪ್ರದೋಷ್ ಕೂಡ ತನಿಖೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಸರಿಯಾದ ಉತ್ತರ ಕೊಡ್ತಾ ಇಲ್ಲ. ಹಾಗಾಗಿ ಇವ್ರನ್ನ ಇನ್ನಷ್ಟು ವಿಚಾರಗಳನ್ನು ತೆಗಿಬೇಕು ಇವರಿಂದ ಅಂತ ಹೇಳಿ ಕೆಲ ವಿಚಾರಗಳನ್ನು ಇವರು ಹೈಡ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಹೆಚ್ಚಿನ ವಿಚಾರಣೆಗೆ 4ವರು ಪೊಲೀಸ್ ಕಸ್ಟಡಿಗೆ ಈಗ ತೆಗೆದುಕೊಳ್ಳಲಾಗಿದೆ. ದರ್ಶನ್ ಮನೆಯಿಂದ ಕಾರಣ 2 ಏನಂತ ಹೇಳಿದ್ರೆ 37 ಲಕ್ಷ ಹಣವನ್ನು ವಶಕ್ಕೆ ಪಡೆದಿದ್ದಾರೆ. ಪತ್ನಿ ಮನೆಯಿಂದ ಸಹ 3 ಲಕ್ಷ ವಶಪಡಿಸಿಕೊಳ್ಳಲಾಗಿದೆ. ಅಂದರೆ ಒಂದಷ್ಟು ಹಣದ ಟ್ರಾನ್ಸಾಕ್ಷನ್ ಆಗಿದೆ. ವಶಪಡಿಸಿಕೊಳ್ಳಾದ ಹಣದ ಮೂಲದ ಬಗ್ಗೆ ತನಿಖೆ ಆಗಬೇಕು. ಯಾರು ಕೊಟ್ಟರು, ಯಾವ ಕಾರಣಕ್ಕೆ, ಗೊತ್ತಿದ್ದು ಕೊಟ್ರ ಅಥವಾ ಬೇರೆನಾದರೂ ಕಾರಣ ಹೇಳಿ ಹಣವನ್ನು ಪಡೆಯಲಾಯ್ತಾ? ಹತ್ಯೆ ಬಳಿಕ ನಟ ದರ್ಶನ್ರಿಂದ ಒಂದಷ್ಟು ವ್ಯಕ್ತಿಗಳನ್ನು ಕಾಂಟ್ಯಾಕ್ಟ್ ಮಾಡಲಾಗಿದೆ. ವ್ಯಕ್ತಿಗಳನ್ನು ಸಂಪರ್ಕಿಸಿದ ಉದ್ದೇಶ ಏನು, ಕಾರಣ ತಿಳಿಬೇಕಾಗಿದೆ. ಯಾವ ಕಾರಣಕ್ಕೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರನ್ನೂ ಕೂಡ ಈಗ ವಿಚಾರಣೆಗೆ ಒಳಪಡಿಸಬೇಕು. ನಿಮಗೆ ಕಾಲ್ ಬಂದಿತ್ತು, ಏನು, ಯಾಕೆ? ದರ್ಶನ್ ಸಂಪರ್ಕ ಮಾಡಿದ ವ್ಯಕ್ತಿಗಳನ್ನು ಕೂಡ ಕರೆಸಿ ವಿಚಾರಣೆ ನಡೆಸಬೇಕಾಗಿದೆ. ದರ್ಶನ್ ಉಪಸ್ಥಿತಿಯಲ್ಲಿ ಮುಖಾಮುಖಿ ವಿಚಾರಣೆ ಮಾಡಬೇಕಾಗಿದೆ. ಅದರಲ್ಲಿ ಏನಾದರೂ ಪ್ರಭಾವಿಗಳಿದ್ದರೆ ಖಂಡಿತ ಇದರ ಬಗ್ಗೆ ಇನ್ನಷ್ಟು ಸಂಶಯ ಹೆಚ್ಚಾಗುತ್ತೆ. 14ನೇ ಆರೋಪಿ ಪ್ರದೋಷ್ ಸಾಕ್ಷ್ಯ ನಾಶದಲ್ಲಿ ಭಾಗಿಯಾಗಿದ್ದ ಅನ್ನೋದು. ಪ್ರದೋಷ್ ಪೊಲೀಸರ ತನಿಖೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಪ್ರದೋಷ್ ಅಂದರೆ ಎಲ್ಲ ಹಣಕಾಸಿನ ವ್ಯವಹಾರವನ್ನು ನೋಡ್ಕೊಂಡವನು. ಇದರಲ್ಲಿ ಮತ್ತಷ್ಟು ವಿಚಾರಣೆ ಮಾಡೋದಕ್ಕೆ ಪ್ರದೋಷ್ ಕಸ್ಟಡಿಗೆ ಬೇಕಾಗಿದೆ. ಇನ್ನು ಕಾರಣ ಇದು. 9ನೇ ಆರೋಪಿ ಧನರಾಜ್ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅನ್ನು ಖರೀದಿ ಮಾಡಿದ್ದಾನೆ. ಎಲೆಕ್ಟ್ರಿಕ್ ಟಾರ್ಚ್ ಖರೀದಿ ಮೂಲದ ಬಗ್ಗೆ A9 ತಿಳಿಸ್ತಾ ಇಲ್ಲ ಈ ಬಗ್ಗೆ. ಸೊ ಇದರ ಬಗ್ಗೆ ಕೂಡ ಧನರಾಜ್ ಬೇರೆ ವ್ಯಕ್ತಿಗಳ ಜೊತೆ ಶೆಡ್ಗೆ ಬಂದಿದ್ದಾರೆ. ಸೊ ಬೇರೆ ವ್ಯಕ್ತಿಗಳು ಕೂಡ ಅಲ್ಲಿ ಬಂದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಶೆಡ್ಗೆ ಬಂದು ಹೋದ ಬಗ್ಗೆ ವಿಚಾರಣೆ ಆಗಬೇಕಾಗಿದೆ. ಅದಕ್ಕೋಸ್ಕರ ಕಸ್ಟಡಿಗೆ ಪಡೆದಿದ್ದಾರೆ.